ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಸಂಸ್ಥಾನರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನಶೂರಮಾಧವಾನ್. ಮನ್ಮನೋ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾಸಾಗರ ಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಜಗದ್ಗುರು ಶ್ರೀಮನ್ಮಧ್ವಾಚಾರ್ಯರ ಮೂಲ ಮಹಾಸಂಸ್ಥಾನ ಶ್ರೀಮನ್ ಮಾಧವತೀರ್ಥ ಶ್ರೀಮಠಾಧೀಶ್ವರರಾದಂತಹ ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾಸಾಗರ ಮಾಧವತೀರ್ಥ ಶ್ರೀಪಾದಂಗಳವರಿಂದ ರಚಿಸಲ್ಪಟ್ಟಂತಹ ಅವರ ಉಪಾಸ್ಯ ಮೂರ್ತಿಯ ಆದ ವೀರರಾಮದೇವರ ಮೇಲೆ ರಚಿಸಲ್ಪಟ್ಟಂತಹ 5 ಕೀರ್ತನೆಗಳನ್ನು ಆಯ್ಕೆ ಮಾಡಿಕೊಂಡು 5 ತುಳಸಿ ದಳಗಳಾಗಿ ಮುಂಬರುವ ಶ್ರೀರಾಮನವಮಿ ಸಂದರ್ಭದಲ್ಲಿ ಭಗವಂತನಿಗೆ ಆ ಕೀರ್ತನೆಗಳ ವಿವರಣೆಯ ಉಪನ್ಯಾಸವನ್ನು ಸಮರ್ಪಿಸೋ ಪ್ರಯತ್ನದಲ್ಲಿ ಇವತ್ತು 3ನೇ ಕೀರ್ತನೆ. ಈ 3ನೇ ಕೀರ್ತನೆಯ ತುಳಸಿ ದಳವನ್ನು ಭಗವಂತನಿಗೆ ಸಮರ್ಪಣೆ ಮಾಡುವ ಪ್ರಯತ್ನವನ್ನು ಮಾಡ್ತೇನೆ. ಈ 3ನೇ ಕೀರ್ತನೆ ಭಾರವಾಯಿತಿ ಪಂಜರವಾಸ ಸ್ವಾಮಿ ಅಂತ ವೀರರಾಮನಿಗೆ ತಮ್ಮ ದುಗುಡವನ್ನು ಹೇಳಿಕೊಳ್ತಾರೆ ಶ್ರೀಗಳು. ಕೀರ್ತನೆ ಹೀಗಿದೆ: ಭಾರವಾಯಿತಿ ಪಂಜರವಾಸ ಸ್ವಾಮಿ. ಇದು ಪಲ್ಲವಿ. 4 ನುಡಿಗಳಿಂದ ಈ ಕೀರ್ತನೆಯನ್ನು ಬರಿತಾರೆ ಶ್ರೀಗಳು. ಬಂಧನದ ಬದುಗಿದು ಬಲು ಬಾಧಿಸುತ್ತಿದೆ, ಹಾರಿ ಹೋಗಲು ಕಾಣೆನೋ ದಾರಿಯಲ್ಲೂ, ಪಂಜರದ ಕದ ಒಡೆದು ಎನ್ನ ಬಂಧ ಬಿಡಿಸೋ ವೀರರಾಮ ವೀರರಾಮ ವೀರರಾಮ. ಬಾರಿ ಬಾರಿಗೂ ಪುಂಡರು 6 ಮಂದಿ ಹೆಂಡ ಕುಡುಕರು ಬಿಡದೆನ್ನ ಹಿಂಸಿಸುವರು, 3 ಕಡೆ ಬೀಸುತ್ತಿವ ಬಿಸಿ ಮಾರುತಕ್ಕೆ 6 ಗೇಣಿನ ದೇಹ ಮೂರಾಯಿತಯ್ಯ. ಸುತ್ತುಮುತ್ತಿ ಕಚ್ಚುತಿಹವು ಕತ್ತಲಲ್ಲಿ ಎತ್ತಣದ ಕೀಟಗಳು ಈ ವಿಪತ್ತು ನೋಡು. ಮಾಳ ಮಾರ್ಜಾಲ ಹೊಂಚಿದೆ ವೇಳೆಗಾಗಿ, ಬಾಳು ಭಯದಿಂದ ತುಂಬಿದೆ ಸಹಿಸಲಾರೆ ವೀರರಾಮ. ಕದ ಒಡೆದು ಬಿಡು ಗಗನಾದಾಗ, ಮನಕೆನ್ನ ಹಾರಿ ಹೋಗುವೆ ಹರಿ ನಿನ್ನ ಹರ್ಮ್ಯದೆಡೆಗೆ. ಹಾಹಾ ಹಾಹಾ ಆಹಾ ಎನ್ನುತ್ತ ಹಾಡಿಕೊಳ್ಳುತ್ತ ಜ್ಞಾನಸಾಗರ ಮಾಧವ ನಿನ್ನ ಮಹಿಮೆ ಅಂತ ಶ್ರೀಗಳು ಈ ಕೀರ್ತನೆಯನ್ನು ಬರೆದಿದ್ದಾರೆ. ಈ ಭವಬಂಧನದಲ್ಲಿ ಸಿಲುಕಿ ಪ್ರತಿಯೊಬ್ಬ ಜೀವನು ಎಷ್ಟು ದುಃಖಕ್ಕೆ ತೊಂದರೆಗಳಿಗೆ ಈಡಾಗುತ್ತಾ ಇದ್ದಾನೆ. ಈ ಭವ ಪಂಜರದ ವಾಸ ಬಲು ಕಷ್ಟ. ಎಲ್ಲರಿಗೂ ಅದು ಅನುಭವಕ್ಕೆ ಬರ್ತಾ ಇದೆ. ಈ ಜೀವ ಅವನ ಜೀವನ ಹೇಗೆ, ಎಲ್ಲಿ ಅಂತ ಹೇಳಿದರೆ, ಎಲ್ಲಿ ಈ ಜೀವನ ವಾಸ ಅಂತ ಹೇಳಿದರೆ ಪಂಜರದಲ್ಲೇ ವಾಸ. ಅದಕ್ಕೆ ಹೇಳಿದರು
ಪಂಜರವಾಸ ಅಂತ ಶ್ರೀಗಳು. ಭಾರವಾಯಿತು ಈ ಪಂಜರವಾಸ ಸ್ವಾಮಿ ಅಂತ. ಇದು ಸಣ್ಣ ಕೀರ್ತನೆಯಾದರೂ ಇದರಲ್ಲಿ ನಮ್ಮ ಜೀವನ ಭವಣೆ, ಜೀವನದ ಒಂದು ಸಾರ, ಜೀವ ಈ ಸಂಸಾರ ಬಂಧನದಲ್ಲಿ ಸಿಲುಕಿ ಎಷ್ಟು ದುಃಖವನ್ನು ಪಡ್ತಾನೆ, ಆ ದುಃಖವನ್ನೆಲ್ಲ ವೀರರಾಮನಿಗೆ ಅವರು ತಿಳಿಸಿ ತಮ್ಮ ಪರವಾಗಿ ನಮ್ಮೆಲ್ಲರ ಪರವಾಗಿ ವೀರರಾಮನಿಗೆ ತಿಳಿಸಿ ಈ ಜೀವನ ಭವ ಪಂಜರದಿಂದ ಬಿಡಿಸಿ ಭವಬಂಧಗಳು ಕಳಚಿ ಶಾಶ್ವತವಾದ ಶುದ್ಧವಾದ ಸುಖ ಎಂಬುವ ಕೈವಲ್ಯವನ್ನು ಕೊಡು ಅಂತ ಶ್ರೀಗಳು ಆರ್ತಿಯಿಂದ ತಮ್ಮ ಉಪಾಸ್ಯಮೂರ್ತಿಯಾದ ವೀರರಾಮನನ್ನು ಪ್ರಾರ್ಥನೆ ಮಾಡ್ತಾರೆ. ಭಾರವಾಯಿತು ಈ ಪಂಜರವಾಸ. ಜೀವನ ಪಂಜರವಾಸ ಅಂತ ಯಾಕೆ ಹೇಳಿದರು? ನಮಗೆ ಶಾಸ್ತ್ರ ಹೇಳುತ್ತೆ, ತತ್ವ ಹೇಳುತ್ತೆ, ಜೀವನಿಗೆ 4 ದೇಹಗಳು. ಒಂದು ಸ್ವರೂಪ ದೇಹ, ಅದೇ ಜೀವ ಅಂತ ನೀವು ಅನ್ನಿ, ಆತ್ಮ ಅಂತನ್ನಿ, ಸ್ವರೂಪ ಅಂತನ್ನಿ, ಅದು ಸ್ವರೂಪ ದೇಹ ಒಂದು. ಅದರ ಮೇಲೆ ಒಂದು ಲಿಂಗದೇಹ ಆವರಕ, ಆ ಲಿಂಗದೇಹದ ಮೇಲೆ ಸೂಕ್ಷ್ಮ ಶರೀರ, ಸೂಕ್ಷ್ಮ ದೇಹ, ಅದೇ ಅನಿರುದ್ಧ ದೇಹ, ಅದರ ಮೇಲೆ ಸ್ಥೂಲ ದೇಹ. ಈ 4 ದೇಹಗಳು ಇದೆ ಜೀವನಿಗೆ. ಈ ಸ್ವರೂಪ ದೇಹ ಜೀವ ಆತ್ಮ ಎಂಬುವವನು ಒಂದರ ಮೇಲೆ ಒಂದಿರುವ 3 ಪಂಜರಗಳ ಆವರಕದಲ್ಲಿ, ಈ ಪಂಜರದಲ್ಲಿ ಜೀವನು ಬಂಧಿತನಾಗಿದ್ದಾನೆ. ಮೊದಲನೆಯ ಪಂಜರ ಜೀವನ ಮೇಲೆ ಲಿಂಗದೇಹ, ಇದು ಗಟ್ಟಿಯಾಗಿ ಅಂಟಿಕೊಂಡಿರುತ್ತೆ, ಜೀವನ ಬಿಡೋದಿಲ್ಲ. ನಮಗೆ ಈ ಸಂಸಾರ ಬಂಧನಕ್ಕೆ ಕಾರಣವಾದದ್ದೇ ಈ ಲಿಂಗದೇಹ. ಅನಾದಿಯಾಗಿ ಜೀವನ ಅಂಟಿಕೊಂಡು ಈ ಜೀವನ ಸಂಸಾರದ ಸುಖ ದುಃಖಗಳಿಗೆಲ್ಲದಕ್ಕೂ ಕಾರಣಭೂತವಾಗಿದೆ. ಈ ಲಿಂಗದೇಹ ಎಂಬ ಪಂಜರದಿಂದ ನಾವು ಹೊರಗೆ ಬಿದ್ದಾಗ ಮಾತ್ರ ಜೀವನಿಗೆ ಸ್ವಸ್ವರೂಪಾನಂದಾನುಭವ ರೂಪವಾದ ಮೋಕ್ಷಾನಂದ ಅವನಿಗೆ ಲಭಿಸುತ್ತೆ. ಅದಕ್ಕೆ ದಾಸರೇ ಹೇಳ್ತಾರೆ, ಸಂಗವಾಗಲಿ ಸಾಧು ಸಂಗದಿಂದ ಲಿಂಗದೇಹ ಭಂಗವಾಗಲಿ ಅಂತ. ಆದ ಕಾರಣ ಪ್ರತಿಯೊಬ್ಬರಿಗೂ ಈ ಸಂಸಾರದ ಸುಖ ದುಃಖಗಳಿಗೆ ಕಾರಣಭೂತವಾದಂತಹ ಈ ಲಿಂಗದೇಹ ಎಂಬ ಪಂಜರದಲ್ಲಿ ನಾವೆಲ್ಲರೂ ಇದ್ದೇವೆ. ಅದರ ಮೇಲೆ ಅನಿರುದ್ಧ ದೇಹ, ಸೂಕ್ಷ್ಮ ಶರೀರ. ಈ ಲಿಂಗದೇಹ ಅನಿರುದ್ಧ ದೇಹ ಎಂಬುವಂಥದ್ದು ನಮಗೆ ಕಣ್ಣಿಗೆ ಕಾಣುವುದಿಲ್ಲ. ಆದರೆ ಈ ಸ್ವರೂಪ ದೇಹ ಮತ್ತು ಸ್ಥೂಲ ದೇಹ, ಒಂದು ಸ್ವರೂಪ ದೇಹ ಅನುಭವಕ್ಕೆ ಬರುತ್ತೆ. ಈ ದೇಹದಲ್ಲಿ ಜೀವ ಇದ್ದಾನೆ, ಈ ಜೀವವೇ ದೇಹವಲ್ಲ, ದೇಹವೇ ಜೀವವಲ್ಲ. ಈ ದೇಹದಲ್ಲಿ ಜೀವ ಇದ್ದಾನೆ. ಆದ ಕಾರಣ ಈ ನಾನು ಸುಖವಾಗಿದ್ದೇನೆ, ನಾನು ದುಃಖವಾಗಿದ್ದೇನೆ, ಅಹಂ ಸುಖಿ ಅಹಂ ದುಃಖಿ ಎಂಬುವಂತಹ ಅನುಭವ ಜೀವನಿಗೆ ಈ ದೇಹದಲ್ಲಿದ್ದರೂ ಬರ್ತಾ ಇದೆ, ಅದು ಅನುಭವಕ್ಕೆ ಬರ್ತಾ ಇದೆ. ಇನ್ನು ಸ್ಥೂಲ ದೇಹ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ನಮ್ಮ ಸುಖ ದುಃಖಗಳಿಗೆ ಇದು ಒಂದು ನಿಮಿತ್ತವಾಗಿದೆ, ಕಾರಣವಾಗಿದೆ. ಸ್ಥೂಲ ದೇಹ ನಮಗೆ ಕಣ್ಣಿಗೆ ಕಾಣ್ತಾ ಇದೆ. ಆದರೆ ಕಣ್ಣಿಗೆ ಕಾಣದೇ ಇರುವಂತಹ ಈ ಜೀವನ ಅಂದರೆ ಸ್ವರೂಪ ದೇಹದ ಮೇಲೆ ಇರುವ ಲಿಂಗದೇಹ ಎಂಬ ಒಂದು ಬಂಧನ, ಒಂದು ಪಂಜರ, ಅದರ ಮೇಲೆ ಕಣ್ಣಿಗೆ ಕಾಣದೇ ಇರುವಂತಹ ಸೂಕ್ಷ್ಮ ಶರೀರ ಅನಿರುದ್ಧ ದೇಹ ಎಂಬುವಂಥದ್ದು, ಅದರ ಮೇಲೆ ಸ್ಥೂಲ ದೇಹ. ಒಟ್ಟಾರೆ ಜೀವನಿಗೆ ಪಂಜರದೊಳಗು ಪಂಜರ ಈ ರೀತಿಯಾಗಿ ಒಂದರೊಳಗೆ ಒಂದು ಇದ್ದು ಈ ಜೀವನ ಮೇಲೆ 3 ಪಂಜರಗಳು ಇವೆ. ಒಂದು ಅನಿರುದ್ಧ ಲಿಂಗದೇಹ,
ಅನಿರುದ್ಧ ದೇಹ ಎಂಬ ಪಂಜರ ಮತ್ತು ಸ್ಥೂಲ ದೇಹ, ಇವುಗಳನ್ನು ನಾವು ಕಳಚಿಕೊಂಡಾಗ ಮಾತ್ರ ನಮಗೆ ಈ ಪಂಜರವಾಸ ಮುಗಿಯತ್ತೆ. ಆದರೆ ಒಂದು ಪಂಜರದಲ್ಲಿ ಒಂದು ಪಕ್ಷಿ ಇದ್ದಾಗ ಅದು ಸ್ವಾತಂತ್ರ್ಯವನ್ನು ಕಳ್ಕೊಂಡು ಹಾರಿ ಹೋಗಲಿಕ್ಕೆ ಎಲ್ಲಿ ಸಾಧ್ಯವಾಗದೆ ಆ ಪಂಜರದಲ್ಲಿ ಅದಕ್ಕೆ ಎಷ್ಟೇ ಆಹಾರವನ್ನು ಪಂಜರದಲ್ಲಿಟ್ಟಿದ್ದರೂ ಕೂಡ ಅದು ಆನಂದವನ್ನು ಪಡುವುದಿಲ್ಲ. ಯಾವಾಗ ಅವಕಾಶ ಸಿಕ್ಕಿದರೆ ಆ ಪಂಜರದಿಂದ ಹಾರಿ ಹೋಗಬೇಕು ಎಂದು ಸದಾ ಪ್ರಯತ್ನ ಪಡ್ತಾನೆ ಇರುತ್ತೆ. ಅದಕ್ಕೆ ಶ್ರೀಗಳು ಈ ತತ್ವವನ್ನು ತಿಳಿಸುತ್ತಾ ಭಾರವಾಯಿತು ಈ ಪಂಜರವಾಸ ಹೇ ವೀರರಾಮ, ಹೇ ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ. ಇದು ಎಲ್ಲರ ಜೀವರಿಗೂ ಇದು ಅನುಭವಕ್ಕೆ ಬರ್ತಾ ಇದೆ. ನಾವೆಲ್ಲರೂ ಕೂಡ ದುರ್ಲಭವಾದಂತಹ ಸಾಧನ ಶರೀರವನ್ನು ಹರಿದಯದಿಂದ ಪಡೆದಿದ್ದೇವೆ. ಸಾಧನ ಶರೀರವಿದು ಸಾಮಾನ್ಯವಲ್ಲ, ಹರಿತ ದಯದಿ ಕೊಟ್ಟಿದ್ದು. ಅಂತಹ ಈ ಸಾಧನ ಶರೀರವನ್ನು ಪಡೆದು ಸಾಧನ ಮಾಡಿಕೊಳ್ಳಬೇಕಾದಂತಹ ಈ ಸಾಧನ ಶರೀರದಿಂದ ನಾವು ಸಾಧನೆ ಮಾಡಿಕೊಳ್ಳದೆ ಈ ಪಂಜರದಲ್ಲಿ ಸಿಕ್ಕಾಕ್ಕೊಂಡು ಅನೇಕ ಆಮಿಷಗಳಿಗೆ, ಒತ್ತಡಗಳಿಗೆ ನಾವು ಒಳಪಟ್ಟು ಇನ್ನಿಷ್ಟು ಪಂಜರದಲ್ಲಿ ಸಿಲುಕ್ತಾ ಇದ್ದೇವೆ, ಸಿಕ್ಕಾಕ್ಕೊಳ್ತಾ ಇದ್ದೇವೆ. ಅದರನ್ನೇ ಮುಂದೆ ಹೇಳ್ತಾರೆ ಶ್ರೀಗಳು, ಬಾರಿ ಬಾರಿಗೂ ಪುಂಡರು 6 ಮಂದಿ ಹೆಂಡ ಕುಡುಕರು ಬಿಡದೆನ್ನ ಹಿಂಸಿಸುವರು ಅಂತ ಮುಂದೆ ಬರುತ್ತೆ. ಈ ಭಾರವಾಯಿತು ಪಂಜರವಾಸ ಸ್ವಾಮಿ ಎಂಬುದಕ್ಕೆ ಇಷ್ಟು ಅರ್ಥವಿದೆ. ಇನ್ನು ಎಷ್ಟೊತ್ತಾದರೂ ಒಂದೊಂದು ಪಂಕ್ತಿಗೆ ವಿಶೇಷವಾಗಿ ಅರ್ಥಗಳು ಎಷ್ಟಾದರೂ ಹೇಳಬಹುದು. ಆದರೆ ಸಂಕ್ಷಿಪ್ತವಾಗಿ ಯಥಾಮತಿ ಯಥಾಶಕ್ತಿ ಹೇಳುವ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಬಂಧನದ ಬದುಕಿದು ಬಲು ಬಾಧಿಸುತ್ತಿದೆ. ನಾವು ಒಂದು ಬಂಧನದಲ್ಲಿ ಸಿಕ್ಕಾಕ್ಕೊಂಡಾಗ ಭಾಳ ಅಂದರೆ ಕೈ ಕಾಲು ಕಟ್ಟಾಕಿಬಿಟ್ಟು ಇಟ್ಟಾಗ ಒಂದು ಕಡೆ ಭಾಳ ಆ ಬಂಧನ ಭಾಳ ಬಾಧಿಸುತ್ತೆ. ಮನಸ್ಸಿಗೆ ಖೇದವನ್ನು ಉಂಟು ಮಾಡುತ್ತೆ, ನೋವನ್ನು ಕೊಡುತ್ತೆ. ಯಾವಾಗ ನಾವು ಆ ಬಂಧನದಿಂದ ಹೊರಗೆ ಬರಬೇಕು ಎಂಬುವಂತಹ ಒಂದು ಮನಸ್ಥಿತಿಯಲ್ಲಿ ನಾವು ಸದಾ ಇರ್ತೇವೆ. ಅದೇ ಹೇಳ್ತಾ ಇದ್ದಾರೆ, ಭವ ಬಂಧನದ ಈ ಬದುಕು ಭಾಳ ಬಾಧಿಸುತ್ತಾ ಇದೆ ಅಂತ ವೀರರಾಮನಿಗೆ ಎಲ್ಲರ ಪರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸರಿ, ಈ ಪಂಜರದಿಂದ ಹಾರಿ ಹೋಗೋಣ ಅಂದರೆ ಹಾರಿ ಹೋಗಲು ಕಾಣೆನೋ ದಾರಿ ಎಲ್ಲೂ. ಒಂದು ಪಂಜರದಿಂದ ಒಂದು ಪಕ್ಷಿ ಹಾರಿ ಹೋಗಲಿಕ್ಕೆ ಸಾಧ್ಯವೇ? ಹಾರಿ ಹೋಗಲಿಕ್ಕೆ ಸಾಧ್ಯವಾಗದೇ ಇರುವಷ್ಟು ರೀತಿಯಲ್ಲಿ ಆ ಬೇಟಗಾರ ಅದನ್ನು ಅಷ್ಟು ಚೆನ್ನಾಗಿ ಸಣ್ಣದಾಗಿ ಪಂಜರವನ್ನು ಹಾರಿ ಹೋಗುವುದಕ್ಕೆ ಸಾಧ್ಯವಾಗದೇ ಇರುವಷ್ಟು ರೀತಿಯಲ್ಲಿ ಪಂಜರವನ್ನು ನಿರ್ಮಾಣ ಮಾಡಿರ್ತಾನೆ. ಹಾಗೆ ಭಗವಂತ ನಮ್ಮನ್ನು ಕೂಡ ಈ ಭವ ಪಂಜರದಲ್ಲಿ ಕಟ್ಟಿ ಹಾಕಿ ಭಗವಂತ ನಮಗೆ ನಮ್ಮ ಸ್ವಭಾವ ಗುಣಕ್ಕೆ ಅನುಗುಣವಾಗಿ ತ್ರಿವಿಧ ಜೀವರಾಶಿಗಳು, ಸಾತ್ವಿಕ ರಾಜಸ ತಾಮಸ ಜೀವರಾಶಿಗಳು, ಅವರ ಸ್ವಭಾವ ಗುಣಕ್ಕೆ ಅನುಗುಣವಾಗಿ ಅವರ ಕರ್ಮಾನುಸಾರವಾಗಿ ಈ ಭವ ಪಂಜರದಲ್ಲಿ ಬಂಧಿಸಿ ಭಗವಂತ ನಮಗೆ ಸುಖ ದುಃಖಗಳನ್ನು ಕೊಡ್ತಾ ಇರ್ತಾನೆ. ಸಂಸಾರ ಅಂತ ಹೇಳಿದರೆ ಸುಖ ದುಃಖಗಳ ಮಿಶ್ರಣ. ಆದರೆ ಸುಖ ಎಷ್ಟು ದುಃಖ ಎಷ್ಟು ಅಂತ ಪ್ರಶ್ನೆ. ಹಾಲಿನಲ್ಲಿ 90% ನೀರು ಇದ್ದು 10% ಹಾಲಿದ್ದಾಗ ಅದರನ್ನು ಹಾಲೇ ಅಂತ ಕರೀತಾರೆ. ಹಾಗೆ ಸಂಸಾರದಲ್ಲಿ ದುಃಖ 99% ಇದ್ದರೆ 1% ಸುಖ ಇರುತ್ತೆ. ಸುಖ ದುಃಖಗಳ ಮಿಶ್ರಣ. ಆದರೆ ಸುಖ ದುಃಖಗಳ ರೇಷಿಯೋ ಅಂತ ಹೇಳ್ತೇವಲ್ಲ, ಅದು ಇಲ್ಲಿ ಮುಖ್ಯ. ಆದ ಕಾರಣ ಈ ಸಂಸಾರದಲ್ಲಿ ಸುಖ ದುಃಖಗಳ ಮಿಶ್ರಣವಾದರೂ ದುಃಖವೇ ಜಾಸ್ತಿ. ಸಾಗರದ ಹತ್ತಿರಿಗೆ ಹೋಗಿ ಒಂದು ಸಮುದ್ರದಲ್ಲಿ ನಾವು ಒಂದು ಬೆಟ್ಟು ಇಟ್ಟು
ಬೆಟ್ಟು ತೆಗೆದರೆ ಮೇಲಕ್ಕೆ ಒಂದು ಬಿಂದು ಕೆಳಗೆ ಬೀಳುತ್ತೆ. ಈ ಸಂಸಾರವೆಂಬ ಸಾಗರದಲ್ಲಿ ಆ ಒಂದು ಬಿಂದುವಷ್ಟು ಸುಖವಾದರೆ ಉಳಿದ ಸಾಗರದಷ್ಟು ದುಃಖ. ಆದ ಕಾರಣ ಈ ಬಂಧನದ ಬದುಕಿದು ಬಲು ಬಾಧಿಸುತ್ತಿದೆ. ಈ ಸಂಸಾರ ಎಂಬ ಬಂಧನದ ಬಾಳು ಬಹಳ ಬಾಧೆಯನ್ನು ಉಂಟು ಮಾಡ್ತಾ ಇದೆ. ಹಾರಿ ಹೋಗೋಣ ಅಂದರೆ ದಾರಿಯಲ್ಲಿ ಕಾಣ್ತಾ ಇಲ್ಲ. ಭವಪಂಜರದಿಂದ ಹಾರಿ ಹೋಗುವುದು ಅಷ್ಟು ಸುಲಭಲ್ಲ. ಆ ಭಗವಂತನ ಅನುಗ್ರಹ ಒಂದೇ ನಮಗೆ ದಾರಿ, ಬಿಟ್ಟರೆ ಇನ್ನು ಯಾವುದೂ ದಾರಿ ಇಲ್ಲ. ಅದಕ್ಕೆ ಹಾರಿ ಹೋಗಲು ಕಾಣೆನೋ ದಾರಿಯಲ್ಲೂ, ಎಲ್ಲಿ ನನಗೆ ಈ ಪಂಜರದಿಂದ ಹಾರಿ ಹೋಗಲಿಕ್ಕೆ ದಾರಿ ಕಾಣ್ತಾ ಇಲ್ಲ. ಆದ ಕಾರಣ ಪಂಜರದ ಕದ ಒಡೆದು ಎನ್ನ ಬಂಧ ಬಿಡಿಸೋ ವೀರರಾಮ 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 ಅಂತ 3 ಬಾರಿ ಆ ಉಪಾಸ್ಯ ಮೂರ್ತಿಯನ್ನು ಕೇಳ್ಕೊಳ್ತಾರೆ. ಈ ಪಂಜರದ ಕದ ಒಡೆಯಬೇಕು ಅಂತ ಹೇಳಿದರೆ ನಮಗೆ ಸಾಧ್ಯವಿಲ್ಲ. ಸರ್ವತಂತ್ರ ಸ್ವತಂತ್ರನಾದಂತಹ ಆ ವೀರರಾಮನೇ ಒಡೆಯಬೇಕು. ಅದಕ್ಕೆ ಅವನನ್ನೇ ಪ್ರಾರ್ಥನೆ ಮಾಡ್ತಾರೆ, ಪಂಜರದ ಕದ ಒಡೆದು. ಈ ಪಂಜರಗಳು ನಾನು ಮುಂದೆ ಹೇಳಿದಂತೆ ಸ್ಥೂಲ ದೇಹ ಎಂಬ ಒಂದು ಪಂಜರ, ಅನಿರುದ್ಧ ದೇಹ ಎಂಬ ಒಂದು ಪಂಜರ ಮತ್ತು ಲಿಂಗದೇಹ ಎಂಬ ಒಂದು ಪಂಜರ. ಈ ಸ್ಥೂಲ ದೇಹ ಬೇಗನೆ ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ಪುನರಪಿ ಜನನಂ ಪುನರಪಿ ಮರಣಂ. ವಸ್ತ್ರ ಹರಿದು ಹೋದರೆ, ನಾಶವಾದರೆ, ಜೀರ್ಣವಾದರೆ ಇನ್ನೊಂದು ಹೊಸ ವಸ್ತ್ರವನ್ನು ಹುಟ್ಟಿದಂತೆ ನಾವು ಈ ಸ್ಥೂಲ ದೇಹ ಹಳೆಯದಾದಾಗ ಈ ದೇಹವನ್ನು ಬಿಟ್ಟು ಮತ್ತು ಹೊಸ ದೇಹವನ್ನು ಪಡಿತೇವೆ. ಅನಿರುದ್ಧ ದೇಹವು ಒಳಗೆ ಬರ್ತಾನೆ ಇರುತ್ತೆ ನಮ್ಮ ಜೊತೆಗೆ. ಆದರೆ ಈ ಸ್ಥೂಲ ದೇಹ ಅನಿರುದ್ಧ ದೇಹಗಳಕ್ಕಿಂತ ಮುಖ್ಯವಾದದ್ದು, ನಮ್ಮ ಭವಬಂಧನಕ್ಕೆ ಕಾರಣವಾದದ್ದು ಈ ಲಿಂಗದೇಹ ಎಂಬ ಪಂಜರ. ಅದರ ಕದ ಒಡೆಯಬೇಕು. ಅದಕ್ಕೆ ನಾನು ಮುಂದೆ ಹೇಳಿದಂತೆ ಸಂಘವಾಗಲಿ ಸಾಧು ಸಂಘವಾಗಲಿ, ಸಾಧು ಸಂಘದಿಂದ ಲಿಂಗದೇಹ ಭಂಗವಾಗಲಿ. ಆ ಲಿಂಗದೇಹದ ಪಂಜರ ಕದ ಒಡೆಯಬೇಕು ಅಂತ ಹೇಳಿದರೆ ಸಾಧು ಸಜ್ಜನರ ಸಮಾಗಮದಲ್ಲಿ ಭಗವಂತನ ಜ್ಞಾನದಿಂದ, ಭಗವಂತನ ಅನುಗ್ರಹದಿಂದ ನಮಗೆ ಆ ಪಂಜರದ ಕದ ಒಡೆಯತ್ತೆ. ಅದರನ್ನೇ ಕೇಳ್ತಾರೆ, ಪಂಜರದ ಕದ ಒಡೆದು ಎನ್ನ ಬಂಧ ಬಿಡಿಸು, ನನ್ನ ಈ ಬಂಧವನ್ನು ಬಿಡಿಸು ಹೇ ವೀರರಾಮ. ಅಂದರೆ ಈ ಸಂಸಾರ ಬಂಧನದಿಂದ ನನ್ನ ಬಿಡಿಸು ಅಂತ ಕೇಳ್ತಾರೆ. ಈ ಸಂಸಾರವೆಂಬ ಬಂಧನದಲ್ಲಿ, ಈ ಒಂದು ಲಿಂಗದೇಹ ಎಂಬ ಒಂದು ಪಂಜರದಲ್ಲಿ ನಮಗೆ ಯಾರು ಏನು ತೊಂದರೆಗಳನ್ನು ಕೊಡ್ತಾ ಇದ್ದಾರೆ. ಬಾರಿಗೂ ಪುಂಡರು 6 ಮಂದಿ, ಹೆಂಡ ಕುಡುಕರು ಬಿಡದೆನ್ನ ಹಿಂಸಿಸುವರು. ನಮಗೆ ಶತ್ರುಗಳು, ಕಳ್ಳರು ಎಲ್ಲೋ ಇಲ್ಲ, ನಮ್ಮೊಳಗೆ ಇದ್ದಾರೆ. ಮನೆಗಳ್ಳನನ್ನ ಮಹದೇವನೂ ಹಿಡಿಯಲಾರ ಅಂತ ಗಾದೆ. ಈ ಪುಂಡರು ಅವರ ಕೆಟ್ಟ ಸ್ವಭಾವ. ಅವರು ಒಬ್ಬರಲ್ಲ ಇಬ್ಬರಲ್ಲ 6 ಜನ. ಆ 6 ಜನ 1 ಬಾರಿ ಅಲ್ಲ 2 ಬಾರಿ ಅಲ್ಲ, ಬಾರಿಗೂ ಅವರು ಮತ್ತು ಹೆಂಡ ಕುಡುಕರು. ಇವರು ಎಲ್ಲರೂ ಕೂಡ ನನ್ನ ಪದೇ ಹಿಂಸೆ ಮಾಡ್ತಾ ಇದ್ದಾರೆ, ಹಿಂಸೆಯನ್ನು ಕೊಡ್ತಾ ಇದ್ದಾರೆ ನಾನಾ ರೀತಿಯಲ್ಲಿ. ಈ 6 ಜನ ಪುಂಡರು, ಈ ಹೆಂಡ ಕುಡುಕರು ಯಾರು ಅಂತ ಹೇಳಿದರೆ ನಮ್ಮೊಳಗೆ ಇದ್ದಾರೆ ಅವರು. 6 ಜನ ಪುಂಡರು ಅಂದರೆ ಅರಿಷಡ್ವರ್ಗಗಳು: ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಈ 6 ಜನ ಪುಂಡರಿಂದ ನಾವು ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುವುದೇ ಇಲ್ಲ. ಎಲ್ಲರ ಒಳಗೆ ಇದ್ದು ಎಲ್ಲರನ್ನ ಪದೇ ಒಳ್ಳೆ ಮಾರ್ಗದಲ್ಲಿ ಹೋಗದೇ ಇರುವಂತೆ ಇವರು ಅಡ್ಡಿ ಮಾಡಿ ಕೆಟ್ಟ ಮಾರ್ಗವನ್ನು ಹಿಡಿಸ್ತಾ ಇರ್ತಾರೆ. ಅದಕ್ಕೆ ತಕ್ಕಂತೆ ಇನ್ನು ಹೆಂಡ ಕುಡುಕರು. ಈ ಕುಡುಕರು ಇಲ್ಲಿ ನಮಗೆ ನಾವು ಜೀವನು
ತ್ರಿಗುಣಾತ್ಮಕನಾದವನು, ಅಂದರೆ ಸತ್ವ ರಜಸ್ತಮೋ ಗುಣಾತ್ಮಕವಾದದ್ದು ಇವನು. ಇವನಲ್ಲಿ ಸಾತ್ವಿಕ ರಾಜಸ ತಾಮಸ ಗುಣಗಳಿದೆ. ಈ ರಾಜಸ ತಾಮಸ ಗುಣಗಳು ಹೆಂಡ ಇದ್ದಂತೆ. ಹೆಂಡವನ್ನು ಕುಡಿದವನು ಬುದ್ಧಿ ಭ್ರಮಿಸಿ ಮಾಡಬಾರದೇ ಇರೋ ಕೆಲಸಗಳನ್ನೆಲ್ಲ ಮಾಡ್ತಾನೆ. ರಜೋಗುಣವೂ ಅಷ್ಟೇ. ಈ 6 ಮಂದಿ ಜೊತೆಗೆ ಇವರೂ ಸೇರಿಕೊಂಡು ನಮ್ಮಲ್ಲಿ ನಮ್ಮ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ಅವುಗಳನ್ನು ನಿಯಂತ್ರಿಸುವಂತಹ ಏಕಾದಶ ಇಂದ್ರಿಯ ಮನಸ್ಸು ಸಾಧನ ಮಾರ್ಗದಲ್ಲಿ ಸನ್ಮಾರ್ಗದಲ್ಲಿ ಹೋಗದೆ ಈ 6 ಜನ ಪುಂಡರು, ಹೆಂಡ ಕುಡುಕರು, ರಜೋಗುಣ ತಮೋಗುಣ ಇವೆಲ್ಲವೂ ಸೇರಿಕೊಂಡು ನಮ್ಮನ್ನು ನಮ್ಮ ಇಂದ್ರಿಯಗಳು ಸನ್ಮಾರ್ಗದಲ್ಲಿ ಹೋಗದೆ ದುರ್ಮಾರ್ಗದಲ್ಲಿ ಹೋಗುವಂತೆ ಇವರು ಸೆಳಿತಾ ಇರ್ತಾರೆ ಅನೇಕ ರೀತಿಯಾಗಿ. ಅದಕ್ಕೆ ನಾವು ನಮೋಸ್ತು ತಾತ್ವಿಕಾ ದೇವಾ ವಿಷ್ಣುಭಕ್ತಿ ಪರಾಯಣಾ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವಯೇವ ಹಿ. ನಮ್ಮಲ್ಲಿ ತತ್ವಾಭಿಮಾನಿ ದೇವತೆಗಳು ಇದ್ದಾರೆ, ತತ್ವಾಭಿಮಾನಿ ದೈತ್ಯರು ಇದ್ದಾರೆ. ತತ್ವಾಭಿಮಾನಿ ದೇವತೆಗಳು ನಮ್ಮನ್ನು ಸನ್ಮಾರ್ಗದಲ್ಲಿ ಹೋಗುವಂತೆ ಪ್ರೇರಣೆ ಮಾಡಿದರೆ, ತತ್ವಾಭಿಮಾನಿ ದೈತ್ಯರು ಅವರೇ ಈ ಪುಂಡರು, ಹೆಂಡ ಕುಡುಕರು, ಇವರು ನಮ್ಮನ್ನು ದುರ್ಮಾರ್ಗದಲ್ಲಿ ಹೋಗುವಂತೆ ಪ್ರೇರಣೆ ಮಾಡ್ತಾ ಇರ್ತಾರೆ. ಅವರಿಗೂ ಇವರಿಗೂ ನಿತ್ಯ ನಮ್ಮಲ್ಲಿ ಕುರುಕ್ಷೇತ್ರ ಯುದ್ಧ ನಡೀತಾನೇ ಇರುತ್ತೆ. ದೈತ್ಯರು ಗೆದ್ದಾಗ, ದೇವತೆಗಳು ಗೆದ್ದಾಗ ನಾವು ಸನ್ಮಾರ್ಗದಲ್ಲಿ ಹೋಗುತ್ತೇವೆ, ದೈತ್ಯರು ಗೆದ್ದಾಗ ದುರ್ಮಾರ್ಗದಲ್ಲಿ ಹೋಗುತ್ತೇವೆ. ಅದರನ್ನೇ ಇಲ್ಲಿ ದಾಸರು ಶ್ರೀಗಳು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇದು ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವ ಮಾಮಕಾ ಪಾಂಡವಾಶ್ಚೈವ ಕಿಮಕುರುವತ ಸಂಜಯ ಎಂಬುವಂತಹ ಭಗವದ್ಗೀತೆಯ ಮೊದಲನೇ ಶ್ಲೋಕದ ಅರ್ಥವನ್ನೇ ಏನು ಪಾಂಗರಿ ಆಚಾರ್ಯರು ಏನು ವಿಸ್ತಾರವಾದಂತಹ ಒಂದು ಅಂತರಾರ್ಥವನ್ನು ತಿಳಿಸಿದ್ದಾರೆ. ಈ ದೇಹವೇ ಒಂದು ಜೀವ ಭಗವಂತ ಇರುವ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರ. ಇದರಲ್ಲಿ ತತ್ವಾಭಿಮಾನಿ ದೇವತೆಗಳೇ ಅವರು, ದೇವತೆಗಳು ಪಾಂಡವರು, ದೈತ್ಯರು ದುರ್ಯೋಧನಾದಿ ಕಲಿಗಳು. ಇವರಿಬ್ಬರ ಮಧ್ಯ ಯಾವಾಗಲೂ ಕುರುಕ್ಷೇತ್ರದಲ್ಲಿ ಯುದ್ಧ ನಡೆದಂತೆ ನಮ್ಮಲ್ಲಿ ಯಾವಾಗಲೂ ಯುದ್ಧ ನಡೀತಾ ಇರುತ್ತೆ. ದೇವತೆಗಳು ಗೆದ್ದಾಗ ಒಳ್ಳೆಯ ಕೆಲಸಗಳು, ದೈತ್ಯರು ಗೆದ್ದಾಗ ಕೆಟ್ಟ ಕೆಲಸಗಳನ್ನು ಮಾಡುತ್ತೇವೆ. ಅದರನ್ನೇ ಆ ವಿಷಯವನ್ನೇ ಇಲ್ಲಿ ಶ್ರೀಗಳು ತಿಳಿಸ್ತಾ, ಬಾರಿ ಬಾರಿಗೂ ಪುಂಡರು 6 ಮಂದಿ ಹೆಂಡ ಕುಡುಕರು ಬಿಡದೆನ್ನ ಹಿಂಸಿಸುವರು ಅಂತ ಆ 2 ಪಂಕ್ತಿಗಳಲ್ಲಿ ಹೇಳ್ತಾ ಇದ್ದಾರೆ. ಇನ್ನು 3 ಕಡೆ ಬೀಸುತ್ತಿವ ಬಿಸಿ ಮಾರುತಕ್ಕೆ 6 ಗೇಣಿನ ದೇಹ ಮೂರಾಯಿತಯ್ಯ. 3 ಕಡೆ ನಮಗೆ ಗಾಳಿ ಬೀಸ್ತಾ ಇದೆ. ಏನು 3 ಕಡೆ ಗಾಳಿ? ಬಿಸಿ ಗಾಳಿ. ಬೇಸಿಗೆಯಲ್ಲಿ ನಮಗೆ ಈ ಸೂರ್ಯ ತಾಪ ಎಷ್ಟಿರುತ್ತೆ, ಅದರಿಂದ ನಾವು ಎಷ್ಟು ತತ್ತರಿಸುತ್ತೇವೆ ಎಂಬುದು ನಿಮಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ. 3 ಕಡೆ ಬೀಸುತ್ತಿವ ಬಿಸಿ ಮಾರುತಕ್ಕೆ ನಮಗೆ 3 ತಾಪಗಳಿದೆ. ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಎಂಬುವಂತಹ ಈ 3 ತಾಪಗಳ ಒಂದು ಬಿಸಿ ಗಾಳಿಗೆ ಈ ದೇಹ ತತ್ತರಿಸುತ್ತಾ ಇದೆ. ಜೀವ ತತ್ತರಿಸುತ್ತಾ ಇದ್ದಾನೆ. ಆ ಬಿಸಿ ತಾಪವನ್ನು ತಡೆಯಲಾರದೆ ಇಲ್ಲಿ ದೇಹ ತತ್ತರಿಸುತ್ತಿದೆಯೋ ಅಥವಾ ಜೀವ ತತ್ತರಿಸುತ್ತಿದ್ದಾನೋ ಅಂತ ಪ್ರಶ್ನೆ. ಸಮಾಧಾನ, ಜೀವನೇ ಈ ತಾಪಕ್ಕೆ ತತ್ತರಿಸುತ್ತಾ ಇರುವುದು. ಯಾಕೆ? ಈ ದೇಹ ಜಡ ಪದಾರ್ಥ. ಈ ದೇಹದಲ್ಲಿ ಜೀವ ಇದ್ದರೇ ನಾವು ಆ ತಾಪದ ಒಂದು ಬಿಸಿ ತಾಪಕ್ಕೆ ನಮ್ಮ ಒಂದು ತತ್ತರಿಸುವಿಕೆ, ಆ ದುಃಖದ ಅನುಭವ ದೇಹಕ್ಕೆ ನಮಗೆ ದೇಹದಿಂದ ಬರ್ತಾ ಇದೆ. ಆದ ಕಾರಣ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಎಂಬುವಂತಹ ಈ 3 ತಾಪಗಳ ಬಿಸಿ ಮಾರುತ
ಬಂದು ಹೊಡಿತಾ ಇದೆ ನನ್ನ. ಹೊಡೆಯುವಾಗ 6 ಗೇಣಿನ ದೇಹ ಮೂರಾಯಿತಯ್ಯ. ದೊಡ್ಡ 5 ಅಡಿ 5.5 ಅಡಿ 6 ಅಡಿ ಇರುವಂತಹ ಈ ದೇಹ ಆ ಬಿಸಿ ತಾಪವನ್ನು ತಡೆಯಲಾರದೆ ಕುಗ್ಗಿ ಹೋಗ್ತಾ ಇದೆ. ಆ ಬಿಸಿ 3 ತಾಪಗಳಿಂದ ನನ್ನ ಹೇ ರಕ್ಷಿಸಯ್ಯ ವೀರರಾಮ ಅಂತ ಶ್ರೀಗಳು ಹೇಳ್ತಾ ಇದ್ದಾರೆ. 3 ತಾಪಗಳು 3 ಕಡೆ ಬೀಸುತ್ತಿವ ಬಿಸಿ ಮಾರುತ, ಅದು ನಾನು ಹೇಳಿದಂತೆ ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ. ಈ 3 ತಾಪಗಳು ಯಾವುದು ಅಂತ ಹೇಳಿದರೆ, ಆಧ್ಯಾತ್ಮಿಕ ಹಸಿವೆ, ನೀರಡಿಕೆ, ರೋಗ ರುಜಿನ ಇವೆಲ್ಲ ದೇಹಕ್ಕೆ ಸಂಬಂಧಿಸಿದ್ದು. ನಮಗೆ ಹಸಿವೆ, ನೀರಡಿಕೆ, ರೋಗಾದಿಗಳು ಈ ದೇಹಕ್ಕೆ ಬಂದು ಬಹಳ ತೊಂದರೆಯನ್ನು ಕೊಡುತ್ತೆ. ಇದೊಂದು ತಾಪ. ಹಸಿವೆ ನೀರಡಿಕೆ ಆದಾಗ ನಾವು ಎಷ್ಟು ತತ್ತರಿಸುತ್ತೇವೆ. ಇದು ಆಧ್ಯಾತ್ಮಿಕ. ಆದಿದೈವಿಕ ಚಳಿ, ಬಿಸಿಲು, ಅನಾವೃಷ್ಟಿ ಈ ಮೊದಲಾದವುಗಳು ದೈವದಿಂದ, ದೈವವಶಾತ್ತು ಚಳಿ, ಬಿಸಿಲು, ಅನಾವೃಷ್ಟಿ ಮೊದಲಾದ ಈ ಪ್ರಕೃತಿ ಅಭಿಮಾನಿ ದೇವತೆಗಳಿಂದ, ಅವರು ನಮ್ಮ ಒಂದು ಪಾಪ ಪುಣ್ಯಗಳ ಕರ್ಮಾನುಸಾರ ಆ ದೇವತೆಗಳು ನಮಗೆ ಯಾವ ಯಾವ ಕಾಲದಲ್ಲಿ ಏನೇನು ನಮಗೆ ಒದಗಿಸಬೇಕೋ ಒದಗಿಸದೆ ಅಥವಾ ಅತಿಯಾಗಿ ಒದಗಿಸುವುದು, ಅತಿ ಚಳಿ, ಅತಿ ಬಿಸಿಲು, ಅನಾವೃಷ್ಟಿ ಇದು ಆದಿದೈವಿಕ. ಇದು ಒಂದು ತಾಪ. ಆದಿಭೌತಿಕ ಪರಸ್ಪರ ನಿಮಿತ್ತದಿಂದ ಚೋರರು, ಕಳ್ಳತನ ಆಗುವುದು, ಈ ರೀತಿಯಾಗಿ ರಾಜ ಚೋರ ವ್ಯಾಘ್ರ ಮಹಾಸರ್ಪ ನಕ್ರಾದಿಪೀಡ ರಾಯರ ಸ್ತೋತ್ರದಲ್ಲಿ ಹೇಳಿದಂತೆ ರಾಜರಿಂದ, ಚೋರರಿಂದ, ಮೊಸಳೆಗಳಿಂದ, ಹಾವುಗಳಿಂದ, ಕೀಟಕಗಳಿಂದ ಆಗುವ ಇದು ಆದಿಭೌತಿಕ. ಈ ರೀತಿಯಾಗಿ 3 ಈ ತಾಪಗಳು 3 ಕಡೆ ಬೀಸುತ್ತಿರುವ ಬಿಸಿ ಮಾರುತಕ್ಕೆ 6 ಗೇಣಿನ ದೇಹ ಮೂರಾಯಿತಯ್ಯ. ಇಷ್ಟು ದೊಡ್ಡ ದೇಹ ಸಣ್ಣದಾಗಿ ಕುಗ್ಗಿ ಹೋಗ್ತಾ ಇದೆ, ದುಃಖಕ್ಕೆ ಗುರಿಯಾಗ್ತಾ ಇದೆ, ತಾಳಲಾರದಂತಹ ಒಂದು ನೋವು, ವೇದನೆ, ತಾಪ ಉಂಟಾಗ್ತಾ ಇದೆ. ಹೇ ವೀರರಾಮ, ಇದರಿಂದ ನನ್ನು ನೀನು ರಕ್ಷಿಸು ಅಂತ ಹೇಳ್ತಾರೆ. ಇನ್ನು 3ನೆಯ ನುಡಿಯಲ್ಲಿ ಸುತ್ತು ಮುತ್ತಿ ಕಚ್ಚುತಿಹವು ಕತ್ತಲಲ್ಲಿ ಎತ್ತಣದ ಕೀಟಗಳು ಈ ವಿಪತ್ತು ನೋಡು. ನಮಗೆ ಕತ್ತಲಲ್ಲಿದ್ದೇವೆ. ನಾವು ಕತ್ತಲು ಹೋಗಬೇಕು ಅಂದರೆ ನಾವು ದೀಪವನ್ನು ಹಚ್ಚುತ್ತೇವೆ. ಆದರೆ ಈ ಕತ್ತಲು ದೀಪವನ್ನು ಹಚ್ಚಿದರೆ ಹೋಗುತ್ತೆ. ಆದರೆ ನಾವು ಅಂಧಕಾರವೆಂಬ, ಅಜ್ಞಾನವೆಂಬ ಅಂಧಕಾರದಲ್ಲಿ ನಾವಿದ್ದೇವೆ. ಈ ಅಜ್ಞಾನವೆಂಬ ಕತ್ತಲಲ್ಲಿ ನಾವು ಇದ್ದೇವೆ. ಆ ಕತ್ತಲಲ್ಲಿ ಸುತ್ತಮುತ್ತಿ ಕಚ್ಚುತ್ತಾ ಇದೆ. ಯಾವುದು? ಎತ್ತಣ ಕೀಟಗಳು. ಎಲ್ಲಿಂದ ಬರ್ತಾ ಇದೋ ಯಾವುದೋ ಆ ಕೀಟಗಳು ಬಂದು ಕತ್ತಲಲ್ಲಿ ನಮ್ಮನ್ನು ಕಚ್ಚಿ ನೋವನ್ನು ಉಂಟು ಮಾಡ್ತಾ ಇದೆ, ವೇದನೆಯನ್ನು ಉಂಟು ಮಾಡ್ತಾ ಇದೆ, ದುಃಖವನ್ನು ಉಂಟು ಮಾಡ್ತಾ ಇದೆ. ಹೇ ವೀರರಾಮ, ಈ ವಿಪತ್ತು ನೋಡು, ನನಗೆ ಎಂತಹ ಒಂದು ಸಂಕಟ ಬಂದಿದೆ, ಕಷ್ಟ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ನಮಗೆ ಅಜ್ಞಾನ ಎಂಬುದು ಕಗ್ಗತ್ತಲು. ಎಂಥ ಕತ್ತಲು ಅಂದರೆ ಅಜ್ಞಾನಕ್ಕಿಂತ ಮಿಗಿಲಾದ ಕತ್ತಲು ಯಾವುದೂ ಇಲ್ಲ. ನಮ್ಮ ಎಲ್ಲ ದುಃಖಗಳಿಗೆ ಈ ಅಜ್ಞಾನವೇ ಕಾರಣವಾಗಿದೆ. ಆ ಅಜ್ಞಾನವೆಂಬ ಅಂಧಕಾರದಲ್ಲಿ ಇದ್ದಾಗ ನಮ್ಮನ್ನು ಎಲ್ಲವೂ ಕೂಡ ಯಾವ ಕತ್ತಲಲ್ಲಿ ಬಂದು ನಮಗೆ ನೋವನ್ನು ಉಂಟು ಮಾಡುವಂತಹ ಕೀಟಗಳು, ಕ್ರಿಮಿಗಳು ಎಲ್ಲವೂ ನಮ್ಮನ್ನು ಸುತ್ತಮುತ್ತಿ ಬಿಡುತ್ತೆ. ಆ ಸುತ್ತಮುತ್ತಿದ್ದು ನಮಗೆ ಗೊತ್ತಾಗದೆ ಕತ್ತಲಲ್ಲಿ ಅವುಗಳ ಒಂದು ಕಡತದಿಂದ ನಾವು ಅತ್ಯಂತ ದುಃಖವನ್ನು ಅನುಭವಿಸುತ್ತಾ ಇರ್ತೇವೆ. ಇದು ಎಲ್ಲರ ಜೀವನದಲ್ಲಿ ಆಗುವಂತಹ ಒಂದು ಅನುಭವವೇ. ಅದರನ್ನೇ ಸುಂದರವಾಗಿ ಹೇಳ್ತಾರೆ, ಸುತ್ತಮುತ್ತಿ ಕಚ್ಚುತಿಹವು ಕತ್ತಲಲ್ಲಿ ಎತ್ತಣದ ಕೀಟಗಳು ಅಂತ. ಈ ಅಂಧಕಾರವೆಂಬ ಕತ್ತಲು ಹೋಗಬೇಕು ಅಂತಂದರೆ
ಭಗವಂತನ ಜ್ಞಾನ ಎಂಬೋ ದೀಪ ನಮ್ಮಲ್ಲಿ ಬೆಳಗಬೇಕು. ಆ ಭಗವಂತನ ಜ್ಞಾನ ಎಂಬೋ ದೀಪ ಬೆಳಗಿದಾಗ ಅಜ್ಞಾನವೆಂಬ ಕಗ್ಗತ್ತಲು ಹೊಟ್ಟೋದಾಗ ನಮಗೆ ಆ ಕತ್ತಲಲ್ಲಿ ಬರುವ ಎತ್ತಣದ ಕೀಟಗಳು ಕಚ್ಚುವ ಬಾಧೆಯೂ ತಪ್ಪತ್ತೆ. ಅಜ್ಞಾನವನ್ನು ಕಗ್ಗತ್ತಲಿಗೆ ಹೋಲಿಸ್ತಾರೆ ಮಧ್ವಾಚಾರ್ಯರು. ಮಾಯಾವಾದ ಖಂಡನ ಮಂಗಳಾಚರಣ ಶ್ಲೋಕದಲ್ಲಿ ನರಸಿಂಹೋ ಅಖಿಲಾಜ್ಞಾನ ಮತಧ್ವಾಂತ ದಿವಾಕರ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ ಅಂತ ಹೇಳ್ತಾರೆ. ಹೇ ನಾರಸಿಂಹ, ಅಜ್ಞಾನ ಮತವೆಂಬ ಕಗ್ಗತ್ತಲಿಗೆ ದಿವಾಕರನಂತೆ ಸೂರ್ಯನಂತೆ ಇರುವ ನರಸಿಂಹ ಅಂಥೇಳಿ ಮಾಯಾವಾದ ಖಂಡನ ಮಂಗಳಾಚರಣ ಶ್ಲೋಕದಲ್ಲಿ ಮಧ್ವಾಚಾರ್ಯರು ಹೇಳ್ತಾರೆ. ಆದ ಕಾರಣ ಅದರನ್ನೇ ಶ್ರೀಗಳು ಹೇಳ್ತಾರೆ, ಕತ್ತಲಲ್ಲಿ ಅಂತ ಅಜ್ಞಾನವೆಂಬ ಕಗ್ಗತ್ತಲಿನಲ್ಲಿ ಕೀಟಗಳು ಕಚ್ಚುತ್ತಾ ಇದೆ. ಹೇ ಸ್ವಾಮಿ, ಈ ನನ್ನ ವಿಪತ್ತನ್ನು ಸಂಕಟವನ್ನು ನೀನು ನೋಡು, ಪರಿಹಾರ ಮಾಡು. ಮತ್ತು ಮಾಳ ಮಾರ್ಜಾಲ ಹೊಂಚಿದೆ ವೇಳೆಗಾಗಿ ಬಾಳು ಭಯದಿಂದ ತುಂಬಿದೆ ಸಹಿಸಲಾರೆ ವೀರರಾಮ. ಮಾಳ ಮಾರ್ಜಾಲ ಗಂಡು ಬೆಕ್ಕು, ಮಾಳಬೆಕ್ಕು ಅಂತಾರಲ್ಲ, ಗಂಡು ಬೆಕ್ಕು ದುಷ್ಟವಾದದ್ದು, ಯಾವಾಗಲೂ ಇಲಿಗಾಗಿ ಹೊಂಚಾಕ್ಕೊಂಡಿರುತ್ತೆ. ಯಾವಾಗ ಅದು ಮೇಲೆ ಬೀಳುತ್ತೋ ಗೊತ್ತಿರೋದಿಲ್ಲ. ಅದಕ್ಕೆ ಹೇಳ್ತಾರೆ ಯಾರನ್ನಾದರೂ ಅದು ಮಾಳಬೆಕ್ಕನಂತೆ ಇದ್ದಾನೆ ಅಂಥೇಳಿ. ಈ ಮಾಳ ಮಾರ್ಜಾಲ ಹೊಂಚಿದೆ ವೇಳೆಗಾಗಿ. ಹೇಗೆ ಇಲಿಗಾಗಿ ಒಂದು ಬೆಕ್ಕು ಹೊಂಚಾಕ್ಕೊಂಡು ಅದು ಮೇಲೆ ದಾಳಿ ಮಾಡಿ ಅದರನ್ನು ಸಾಯಿಸಿಬಿಡುತ್ತೋ, ಯಾವಾಗೂ ಇಲಿ ಆ ಬೆಕ್ಕಿನ ಭಯದಿಂದ ಬಾಳ್ತಾ ಇರುತ್ತೆ. ಅದನ್ನೇ ಹೇಳ್ತಾರೆ ಬಾಳು ಭಯದಿಂದ ತುಂಬಿದೆ. ಈ ಬಾಳು ಭಯ, ಯಾವಾಗಲೂ ಭಯ ಅನೇಕ ರೀತಿಯ ಭಯದಿಂದ ತುಂಬಿದೆ. ಇದರನ್ನು ನಾನು ಸಹಿಸಲಾರೆ ವೀರರಾಮ ಅಂತ ಹೇಳ್ತಾ ಇದ್ದಾರೆ. ನಮಗೆ ಈ ಮಾಳ ಮಾರ್ಜಾಲ ಒಂದಲ್ಲ ಎರಡಲ್ಲ ನಮ್ಮ ಜೀವನದಲ್ಲಿ ಅನೇಕ ಈ ಮಾಳ ಮಾರ್ಜಾಲಗಳು ನಮ್ಮನ್ನು ಮೇಲೆ ಯಾವಾಗೂ ದಾಳಿ ಮಾಡಲಿಕ್ಕೆ ಸಿದ್ಧವಾಗೇ ಇರುತ್ತೆ. ನಮ್ಮಲ್ಲಿರೋ ಒಂದು ದುರಾಸೆ, ಅತಿ ಆಸೆ ಮತ್ತು ಅನೇಕ ದುಷ್ಟ ಕೀರ್ತಿ ಕಾಮುಕತ್ವ, ಇಂಥ ಅನೇಕ ಮಾಳ ಮಾರ್ಜಾಲಗಳು ನಮ್ಮಲ್ಲಿ ಇದ್ದು ಯಾವಾಗೂ ನಮ್ಮ ಮೇಲೆ ದಾಳಿ ಮಾಡುವುದಕ್ಕೆ ಹೊಂಚಾಕ್ಕೊಂಡಿರುತ್ತೆ. ಎಲ್ಲದಕ್ಕಿಂತ ದೊಡ್ಡ ಭಯ ಯಾವುದು ಅಂತ ಹೇಳಿದರೆ, ಆ ಮೃತ್ಯು ಎಂಬುದು ನಮ್ಮನ್ನು ಯಾವಾಗೂ ನಮ್ಮ ಹಿಂದೆ ನೆರಳಂತೆ ನಮ್ಮ ಹಿಂದೆ ಇರುತ್ತೆ, ಇರುವುದೂ ಗೊತ್ತಾಗುವುದಿಲ್ಲ. ಅದು ಯಾವಾಗ ನಮ್ಮ ಮೇಲೆ ದಾಳಿ ಮಾಡಿ ನಮ್ಮನ್ನು ಕೊಂಡೋಗುತ್ತೆ ಗೊತ್ತಾಗುವುದಿಲ್ಲ. ಅನೇಕ ಭಯದಿಂದ, ಮರಣ ಭಯದಿಂದ ಯಾವಾಗಲೂ ಈ ಬಾಳೆಲ್ಲವೂ, ಜೀವನವೆಲ್ಲವೂ ಭಯದಿಂದ ತುಂಬಿದೆ. ಈ ಭಯವನ್ನು, ಈ ಭಯಗ್ರಸ್ತವಾದಂತಹ ಈ ಜೀವನವನ್ನು ನಾನು ಸಹಿಸುವುದಕ್ಕೆ ಸಾಧ್ಯವಾಗುತ್ತಿಲ್ಲ. ಹೇ ವೀರರಾಮ, ನೀನು ನನ್ನನ್ನು ರಕ್ಷಿಸು. ಇನ್ನು ಕೊನೆಯ ನುಡಿಯಲ್ಲಿ ಕದ ಒಡೆದು ಬಿಡು ಗಗನಾದಾಗ ಮನಕೆನ್ನ ಹಾರಿ ಹೋಗುವೆ ಹರಿ ನಿನ್ನ ಹರ್ಮ್ಯದೆಡೆಗೆ. ಹೇ ಸ್ವಾಮಿ, ನನ್ನ ಲಿಂಗದೇಹವೆಂಬ ಈ ಪಂಜರದ ಕದ ನೀನು ಒಡೆದು ಬಿಡು. ಯಾಕೆ ನಮಗೆ ಈ ಸಂಸಾರ ಬಂಧನದಿಂದ ಬಿಡುಗಡೆ ಆಗಬೇಕು ಅಂತ ಹೇಳಿದರೆ ಲಿಂಗದೇಹ ಭಂಗವಾದರೆ ಹೊರತು ನಮಗೆ ಈ ಸಂಸಾರ ಪಂಜರದಿಂದ ಬಿಡುಗಡೆ ಆಗುವುದಿಲ್ಲ. ಆ ಲಿಂಗದೇಹವನ್ನು ಭಂಗ ಮಾಡುವವನು ಭಗವಂತ ಒಬ್ಬನೇ. ಭಗವಂತ ಬಿಟ್ಟು ಇನ್ನು ಯಾರೂ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅದನ್ನೇ ಕೇಳ್ತಾರೆ, ಕದ ಒಡೆದು ಈ ಪಂಜರದ ಕದವನ್ನು ನೀನು ಒಡೆದು ಬಿಡು, ನಾಶ ಮಾಡು. ಆವಾಗ ನಾನು ಆಕಾಶದಲ್ಲಿ ಹಾರಿ ನನ್ನ ಮನಸ್ಸಿಗೆ ಬಂದಂತೆ ಹಾರಿ ಹೋಗುತ್ತೇನೆ. ಎಲ್ಲಿಗೆ ಹಾರಿ ಹೋಗುತ್ತೇನೆ ನನ್ನ ಮನಸ್ಸು ಬಂದಂತೆ ಅಂದರೆ ಹರಿ ನಿನ್ನ ಹರ್ಮ್ಯದೆಡೆಗೆ, ನಿನ್ನ ಮನೆ ಕಡೆಗೆ, ನಿನ್ನ ಮಂದಿರದ ಕಡೆಗೆ ನಾನು ಸಂತೋಷದಿಂದ ಹಾರಿ ಹೋಗುತ್ತೇನೆ ನೀನು ಕದ ಒಡೆದಾಗ ಆಕಾಶದಲ್ಲಿ ಅಂತ ಹೇಳ್ತಾರೆ. ಅಂದರೆ
ಯಾವಾಗ ಭಗವಂತನ ಅನುಗ್ರಹದಿಂದ ನಮ್ಮ ಸಾಧನೆ ಪೂರ್ತಿಯಾಗಿ ಪೂರ್ಣವಾದಾಗ, ಭಗವಂತನ ಅನುಗ್ರಹದಿಂದ ಯಾವಾಗ ನಮ್ಮ ಲಿಂಗದೇಹ ಕಳಚಿ ಹೋಗುತ್ತೆ, ಈ ಪಂಜರದಿಂದ ನಾವು ಬಿಡುಗಡೆ ಆಗ್ತೇವೆ. ಬಿಡುಗಡೆಯಾದಾಗ ಭಗವಂತನ ಪದವಾದಂತಹ ವೈಕುಂಠವನ್ನು ನಾವು ಸೇರುತ್ತೇವೆ. ಅದನ್ನೇ ದಾಸರು ಹೇಳ್ತಾರೆ, ಇಲ್ಲಿರುವುದು ಸುಮ್ಮನೆ, ಅಲ್ಲಿರುವುದು ನಮ್ಮನೆ. ಈ ಸುಮ್ಮನೆ ಇರೋ ಮನೆಯನ್ನು ಬಿಟ್ಟು ನಮ್ಮ ಮನೆಗೆ ಹೋಗಬೇಕು ಅಂತ ಹೇಳಿದರೆ, ಆ ಲಿಂಗದೇಹವೆಂಬ ಪಂಜರದ ಕದ ಭಗವಂತ ಒಡೆಯಬೇಕು. ಆ ಕದವನ್ನು ಒಡಿ ಸ್ವಾಮಿ, ನಾನು ಆಕಾಶದಲ್ಲಿ ಹಾರಿ ಹೋಗುತ್ತೇನೆ ಸಂತೋಷವಾಗಿ. ಎಲ್ಲಿಗೆ? ಹೇ ಹರಿ, ನಿನ್ನ ಹರಿಮ್ಯದೆಡೆಗೆ, ನಿನ್ನ ಮನೆಯಡೆಗೆ, ನಿನ್ನ ಮಂದಿರದ ಕಡೆಗೆ ಹಾರಿ ಹೋಗುತ್ತೇನೆ. ಹೇಗೆ ಹೋಗುತ್ತೇನೆ? ನಿನ್ನ ಮಂದಿರದ ಕಡೆಗೆ ನಾನು ಭವಬಂಧರದಿಂದ, ಪಂಜರದಿಂದ ಬಿಡುಗಡೆಯಾಗಿ ನಿನ್ನ ದಯದಿಂದ ನಾನು ಹಾರಿ ಹೇಗೆ ನಿನ್ನ ಹರಿಮ್ಯದೆಡೆಗೆ ಬರ್ತೇನೆ ಅಂತ ಹೇಳಿದರೆ, ಹಾಹಾ ಹಾಹಾ ಆಹಾ ಎನ್ನುತ್ತಾ ಹಾಡಿಕೊಳ್ಳುತ್ತಾ ಆನಂದದಿಂದ. ನಮಗೆ ಸಂತೋಷವಾದಾಗ ಎಲ್ಲೆಲ್ಲಿರೋ ಸಂಗೀತ ಆನಂದ ಎಲ್ಲ ನಮಗೆ ಬಂದ್ಬಿಡತ್ತೆ. ಆನಂದವಾಗಿ ಹೇಳ್ತೇವೆ. ಸಂಗೀತ ಬರದೇ ಇದ್ದರೂ ಸಂಗೀತವನ್ನು ಹಾಡ್ತೇವೆ. ಹಾಹಾ ಹಾಹಾ ಆಹಾ ಎನ್ನುತ್ತಾ ಹಾಡಿಕೊಳ್ಳುತ್ತಾ. ಏನು ಹಾಡ್ತೇನೆ? ನಿನ್ನ ಮಹಿಮೆ ಹಾಡಿಕೊಳ್ಳುತ್ತಾ ಜ್ಞಾನಸಾಗರ ಮಾಧವ, ನಿನ್ನ ಹರ್ಮ್ಯದೆಡೆಗೆ ನಾನು ಬರ್ತೇನೆ. ನೀನು ನನ್ನ ಈ ಲಿಂಗದೇಹ ಎಂಬ ಪಂಜರದ ಕದ ಒಡೆದಾಗ ಅಂತ ಜ್ಞಾನಸಾಗರ ಮಾಧವ ಎಂಬ ಅಂಕಿತ ನಾಮದಿಂದ ಈ ಕೀರ್ತನೆಯನ್ನು ಮುಗಿಸುತ್ತಾರೆ. ಈ 3ನೇ ಕೀರ್ತನೆ, 3ನೇ ತುಳಸಿ ದಳ, ಭಾರವಾಯಿತಿ ಪಂಜರವಾಸ ಸ್ವಾಮಿ ಎಂಬುವಂತಹ ಶ್ರೀಗಳ ವೀರರಾಮನ ಅಲ್ಲಿ ಆರ್ತಿಯಿಂದ ಮಾಡಿರುವ ಪ್ರಾರ್ಥನಾ ಗೀತವನ್ನು, ದೇವರ ನಾಮವನ್ನು ಯಥಾಮತಿ ಯಥಾಶಕ್ತಿ ವಿವರಿಸಿದ್ದೇನೆ. ಸಾಕಷ್ಟು ವಿವರಿಸಬಹುದು, ಆದರೂ ಅತಿ ಸರ್ವತ್ರ ವರ್ಜಯೇತ್ ಎಂಬುವ ನಾನುಡಿಯಿಂದ ಇಲ್ಲಿಗೆ ಈ ವಿಷಯವನ್ನು, ಈ ಕೀರ್ತನೆಯ ವಿವರಣೆಯನ್ನು ಮುಗಿಸುತ್ತಾ, ಇದನ್ನು ಗುರುಗಳ ಮೂಲಕ ಈ 3ನೇ ತುಳಸಿ ದಳವನ್ನು ಭಾರತೀಪತಿ ಅಂತರ್ಯಾಮಿಯಾದಂತಹ ಸೀತಾಪತಿ ಶ್ರೀರಾಮಚಂದ್ರನ ಅಡಿದಾವರೆಗಳಲ್ಲಿ ಸಮರ್ಪಣೆ ಮಾಡುತ್ತಾ, ನಾಲ್ಕನೆಯ ಒಂದು ತುಳಸಿ ದಳವನ್ನು, 4ನೆಯ ವೀರರಾಮದೇವರ ಮೇಲೆ ಶ್ರೀಗಳು ಬರೆದಿರುವ ಕೀರ್ತನೆಯನ್ನು ಆಯ್ಕೆ ಮಾಡಿಕೊಂಡು ಅದರ ಒಂದು ವಿವರಣಾತ್ಮಕ ಉಪನ್ಯಾಸವನ್ನು ಮಾಡ್ತೇನೆ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು, ಮಧ್ಯೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.